ಓದ್ತಾ ಇದ್ದೀನಿ, ನೀವು ಆರಾಮ ಕುತ್ಕೊಂಡು ಬುಕ್ ಓದ್ತಾ ಇದ್ದೀರಾ. ನಂದಿನಿ, ಏನಾಗಿದೆ ನಿಮ್ಗೆ? ಯಾಕೆ ಹೀಗಾಡ್ತಾ ಇದೀಯಾ? ಮೊದ್ಲು ಅದೇನು ವಿಷಯ ಅಂತ ಹೇಳು. ನೋಡಿ, ಏನು ಯಾಕೆ ಎತ್ತ ಒಂದು ಪ್ರಶ್ನೆನ ನನ್ನನ್ನು ಕೇಳ್ಬೇಡಿ. ಬನ್ನಿ, ನಾವಿಬ್ರು ದೂರ ಹೋಗಿ ಮದುವೆ ಆಗ್ಬಿಡೋಣ. ಬನ್ನಿ. ನಂದಿನಿ, ಮದುವೆ ಅಂದ್ರೆ ಮಕ್ಕಳ ತಿಳ್ಕೊಂಡಿದ್ಯಾ? ಈಗ ದಿಢೀರ್ನೆ ಮನೆಗೆ ಬಂದು ಮದುವೆ ಆಗೋಣ ಅಂತ ಕೈ ಹಿಡಿದು ಹೇಳ್ತಿದೀಯಲ್ಲ. ಮದುವೆ ಆಗೋದು ಹುಡುಗಾಟ ಅಲ್ಲ, ಅದಕ್ಕೂ ಸಮಯ ಸಂದರ್ಭ ಬೇಕು. ನೋಡಿ ಶ್ರೀಧರ್, ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ನನ್ನನ್ನು ಪ್ರೀತಿಸ್ತಿರೋದು ನಿಜ ಆದ್ರೆ ಇಲ್ಲೇ ಈ ಕ್ಷಣದಲ್ಲೇ ಎಲ್ಲರೂ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮದುವೆ ಮಾಡ್ಕೊಳ್ಳಿ. ಇಲ್ಲ, ಒಂದ್ ಮರದ ಕೆಳಗೆ ತಾಳಿ ಕಟ್ಟಿ ನನ್ನನ್ನ ಹೆಂಡ್ತಿ ಅಂತ ನೀವು ಸ್ವೀಕರಿಸ್ಬೇಕಷ್ಟೇ. ನಂದಿನಿ, ಮಾತ್ಗೂ ಮದುವೆ ಆಗು ಅಂತ ಬಲವಂತ ಮಾಡ್ತಾ ಇದೆಯಲ್ಲ. ನನಗೂ ನಿನ್ನ ಮದುವೆ ಆಗ್ಬೇಕು ಅನ್ನೋ ಆಸೆ ತುಂಬಾನೇ ಇದೆ, ಆದ್ರೆ ಅದಕ್ಕೂ ಸಮಯ ಸಂದರ್ಭ ಬೇಕು. ಶ್ರೀಧರ್, ನಮ್ಮಣ್ಣ ಇನ್ಸ್ಪೆಕ್ಟರ್ ಪ್ರಭಾಕರ್ಗೆ ನಾವಿಬ್ರು ಪ್ರೀತಿ ಮಾಡ್ತಿರೋ ವಿಚಾರ ಗೊತ್ತಾಗ್ಬಿಟ್ಟಿದೆ. ಮೊನ್ನೆ ಅದೇ ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳನೆ ನಡೀತು ಮನೇಲಿ. ನನಗೆ ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಬನ್ನಿ, ನಾವಿಬ್ರು ಎಲ್ಲರೂ ದೂರ ಹೋಗಿ ಮದುವೆ ಮಾಡ್ಕೊಂಡ್ಬಿಡೋಣ. ನಂದಿನಿ, ಅಯ್ಯೋ ಹುಚ್ಚೆ, ಯಾಕೆ ಇಷ್ಟೊಂದು ತಲೆ ಕಟ್ಸ್ಕೊತೀಯ? ನಾವಿಬ್ರು ಪ್ರೀತಿಸ್ತಾರ ವಿಷಯ ನಿಮ್ಮ ಅಣ್ಣಂಗೇನು ಇಡೀ ಜಗತ್ತಿಗೆ ಗೊತ್ತಾದ್ರು ನಮ್ಮನ್ನ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ನೀನು ಧೈರ್ಯವಾಗಿರು ಅಷ್ಟೇ. ಶ್ರೀಧರ್, ನಿನಗೆ ಗೊತ್ತಿಲ್ಲ, ನಮ್ಮಣ್ಣ ಎಂತವನು ಅಂತ ನನಗೆ ಗೊತ್ತಿಲ್ಲ. ಅವನೊಬ್ಬ ಕ್ರೂರಿ. ಅವನ್ ಏನ್ ಮಾಡೋದಕ್ಕೂ ಏಸೋದಿಲ್ಲ. ಅವನ್ ಇಂಜರಿ ಎಲ್ಲ ಗೊತ್ತಾ? ಅವ್ನು ನಿಮ್ಗೆಲ್ಲ ಏನ್ ಮಾಡ್ತಾನೋ ಅಂತ ನಂಗೆ ಭಯ ಆಗ್ತಾ ಇದೆ. ನಂದಿನಿ, ಯಾರೆಷ್ಟೇ ಕ್ರೂರಿ ಆದ್ರು ನಮ್ಮ ಪ್ರೀತಿಗೆ ತಲೆ ಬಾಗ್ಲೇಬೇಕು. ನಂದಿನಿ, ಕತ್ತಿ ಓಡೋಗೋ ಮದುವೆ ಆಗೋದಕ್ಕಿಂತ ಬಂದ ಕಷ್ಟನ ಎದುರಿಸಿ ನಮ್ಮೂರಲ್ಲೇ ನಮ್ಮ ರಾಮಂದ್ರ ದೇವಸ್ಥಾನದಲ್ಲೇ ಮದುವೆ ಆಗೋಣ. ಅದ್ಯಾಕೆ ಇಷ್ಟೊಂದು ತಲೆ ಕಟ್ಸ್ಕೊತೀಯ? ನನಗೆ ಎಂತ ಕಷ್ಟ ಬಂದ್ರು ಎಂತ ಸಮಯದಲ್ಲೂ ನಾನಿನ್ನ ಕೈ ಬಿಡಲ್ಲ. ದೇವರ ಗುಡಿಯಂತೆ ಮೇದದ ನುಡಿಯಂತೆ ನಾದದ ಅಲೆಯಂತೆ ಪ್ರೇಮ ಮೇಘದ ದನಿಯಂತೆ ವರ್ಷದ ಶರದಂತೆ ಧರಣಿಯ ಹಸಿರಂತೆ ಪ್ರೇಮವು ಪ್ರೇಮವು